ಫ್ರೆಂಡ್ಸ್, ಬೆಳಗಿನ ಉಪಹಾರಕ್ಕೆ ಈ ಗಣೇಶ ರವಾ ಶಾವಿಗೆಯಲ್ಲಿ ಉಪ್ಮಾ ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಕೆಲವು ತರಕಾರಿಗಳು, ಕ್ಯಾರೆಟ್, ಬೀನ್ಸ್, ನಿಮ್ಮ ಹತ್ರ ಬೇರೆ ಬಟಾಣಿ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಹಾಕ್ಬೋದು. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿಯನ್ನು ಸ್ವಲ್ಪ ಕುಕ್ಕರಲ್ಲಿ ಒಂದು ವಿಸಿಲ್ ತೆಗೀರಿ. ನೆಕ್ಸ್ಟ್ ಈರುಳ್ಳಿ, ಟೊಮೆಟೊ, ಹಸಿ ಮೆಣಸು ಕೊಚ್ಚಲು, ಶುಂಠಿ ಕೊಚ್ಚಲು, ಕೊತ್ತಂಬರಿ ಕೊಚ್ಚಲು ಇಟ್ಕೊಂಡಿದ್ದೇನೆ. ಈ ಕಡೆ ಎಣ್ಣೆ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಉದುರಾಗಿ ಬರ್ತದೆ. ಒಮ್ಮೆ ಇದರಲ್ಲಿ ಶಾವಿಗೆನ ಕುದಿಸಬೇಕು ಮತ್ತು ಬಸಿಬೇಕು. ಕುದಿತಿರುವ ನೀರಿಗೆ ಶಾವಿಗೆನ ಹಾಕಿದ್ದೇನೆ. 1-2 ನಿಮಿಷ ಬೇಯಿಸಿ ಮತ್ತು ತೆಗೀರಿ, ಬಸಿಬೇಕು. ನೀರು ಸಪ್ರೇಟ್ ಮಾಡಿ. ಈ ಕಡೆ ಒಗ್ಗರಣೆಗೆ ರೆಡಿ ಮಾಡಿದ್ದೇನೆ. ಸಾಸಿವೆ, ಕರಿಬೇವು, ಉದ್ದಿನಬೇಳೆ ಒಗ್ಗರಣೆ ಮಾಡಿ. ಫ್ರೆಂಡ್ಸ್, ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಿದ್ದೇನೆ. ಸಾಸಿವೆ, ಕರಿಬೇವು, ಹಸಿಮೆಣಸು ಕೊಚ್ಚೋಲು, ಶುಂಠಿ ಕೊಚ್ಚೋಲು ಹಾಕಿದ್ದೇನೆ. ಸಾಸಿವೆ ಚಟಪಟ ಅಂದ ತಕ್ಷಣ ಈರುಳ್ಳಿ ಹಾಕಿ. ಈ ಕಡೆ ನಾನು ನೀರು ಬಸ್ದಿದ್ದೇನೆ, ಕಟ್ ಮಾಡಿದ್ದೇನೆ. ಉದುರಾಗಿದೆ. ಈರುಳ್ಳಿ, ಟೊಮೆಟೊ ಹಾಕಿದ್ದೇನೆ. ಸಾಫ್ಟ್ ಆಗೋವರೆಗೆ ಬೇಯಿಸಿ. ನೆಕ್ಸ್ಟ್ ಬಟಾಣಿ, ಬೀನ್ಸ್ ಮತ್ತು ಕ್ಯಾರೆಟ್ ಇದೆಲ್ಲ ಬೇಯಿಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಬೇಗ ಬೇಯ್ತದೆ. ನಾನು ತರಕಾರಿ ಬೇಯಲಿಕ್ಕೆ ಮಾತ್ರ, ತರಕಾರಿಗೆ ಎಷ್ಟು ಬೇಕು ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಮತ್ತು ಶಾವಿಗೆಗೆ ಸ್ವಲ್ಪ ಹಾಕ್ತೇನೆ. ಮತ್ತು ಈಗ ತರಕಾರಿಗೆ ಮಾತ್ರ ಹಾಕಿದ್ದೇನೆ. ಸ್ವಲ್ಪ ಜಾಸ್ತಿ ಹಾಕಿದರೆ ತರಕಾರಿ ಉಪ್ಪು ಆಗ್ತದೆ ಒಮ್ಮೆಲೆ ಹಾಕಿದರೆ. ಫ್ರೆಂಡ್ಸ್, ತರಕಾರಿ ಸಾಫ್ಟಾಗಿ ಬೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಸ್ವಲ್ಪ ತರಕಾರಿ ಬೇಯಲಿಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕಿದ್ದೇವೆ ಟೇಸ್ಟಿಗೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಟರ್ಮರಿಕ್ ಸೊಪ್ಪು ಕಲ್ಲರಿಗೆ ಸ್ವಲ್ಪ ಹಾಕಿ. ಎರಡು ಹಸಿಮೆಣಸು ಹಾಕಿದ್ದೇನೆ ಖಾರಕ್ಕೆ. ನಮಗೆ ಸಾಕು ಅಂತ ಅನ್ನಿಸ್ತದೆ. ನಿಮಗೆ ಇನ್ನೂ ಖಾರ ಬೇಕು ಅಂತಾದರೆ ಚಿಲ್ಲಿ ಪೌಡರನ್ನು ಹಾಕ್ಬೋದು. ಈಗ ನೆಕ್ಸ್ಟ್ ಫ್ರೆಂಡ್ಸ್, ಶಾವಿಗೆ ಮಿಕ್ಸ್ ಮಾಡಿದ್ದೇನೆ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದ್ದೇನೆ. ಇಲ್ಲಿಗೆ ನಮ್ಮ ಶಾವಿಗೆ ಉಪ್ಮಾ ರೆಡಿ ಆಯಿತು. ಗರಂ ಮಸಾಲ ಬೇಕಾದರೂ ಹಾಕ್ಬೋದು. ನಾನಿವತ್ತು ಹಾಕಲಿಲ್ಲ, ಬೇಕಾದರೆ ಹಾಕ್ಬೋದು.